ಓಕೆ, ನೀವು ಜಗಳ ಆಡ್ತೀರಿ ಹೌದು, ಆದ್ರೆ ನಿಮ್ಮ ಹತ್ರ ಬೈಸ್ಕೊಂಡಿರೋರು ಒಬ್ರಿದ್ದಾರೆ. ಒಬ್ರು ಅಂದ್ರೆ ಪ್ರಾಬ್ಲಮ್ ಏನಂದ್ರೆ ಶೆಟ್ರು ಯೋಚನೆ ಯಾರು ಮಾಡ್ತಿರ್ತಾರೆ, ಆ ಒಬ್ರು ಯಾರು ಅಂತ. ಹೌದು ಅಷ್ಟ್ ಜನರಲ್ಲಿ ಬೈಸ್ಕೊಂಡವ್ರು ಒಬ್ರು ಯಾರು ಅಂತ ಹೌದೌದು ನೋಡೋಣ. ನೋಡೋಣ. ಓಕೆ, ರಾಜಣ್ಣ ನಮಸ್ಕಾರ. ಇವಾಗ ನಾನು ಎಲ್ಲಿದ್ದೇನೆ ಅಂದ್ರೆ ನಿಮ್ಗೆ ಗೊತ್ತುಂಟು, ನಾನು ಜಾಸ್ತಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕಂತ ಏನಿಲ್ಲ, ಯಾಕಂದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಮ್ಗೆ ಗೊತ್ತಾಗತ್ತೆ ಎಲ್ಲಿದ್ದೇವೆ ಅಂತ. ನಾವು ನಾನ್ ಕಂಡಂತ ರಾಜ್ ಬಿ ಶೆಟ್ಟಿ ಏನಂದ್ರೆ ಒಂದು ಒಳ್ಳೆ ಮುಗ್ಧ ಮನಸ್ಸಿನ ಒಂದು ಒಳ್ಳೆ ಮನುಷ್ಯ. ಗೊತ್ತಿಲ್ಲ, ಅವರು ಯಾವತ್ತೂ ಕೂಡ ಹೇಳ್ತಾರೆ ನಾನು ಮನುಷ್ಯನಾಗ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೇನೆ ಅಂತ. ಥ್ಯಾಂಕ್ ಯು ಸೋ ಮಚ್ ರಾಜಣ್ಣ, ನನ್ನದೊಂದು ಒಳ್ಳೆ ಗೈಡೆನ್ಸ್, ನನ್ನ ಒಳ್ಳೆ ಗುರು, ನನ್ನ ಒಳ್ಳೆ ಅಣ್ಣನ್ ತರ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಒಂದಂತೂ ನನಗೆ ಅರ್ಥ ಆಯ್ತು, ರಾಜ್ ಬಿ ಶೆಟ್ಟಿ ಅವ್ರ ಹತ್ರ ಬೈಸ್ಕೊಂಡವ್ರು ಉದ್ಧಾರ ಆಗ್ತಾರೆ ಅಂತ. ಇಲ್ಲ ಅದು ಗೊತ್ತಿಲ್ಲ ಪಾಪ ಅವನು ತೊಂದ್ರೆನೂ ಕೊಡ್ತಾನೆ ತುಂಬಾ. ಏನು ಅವಂದೇ ಏನೋ ಇರುತ್ತೆ. ಹ್ಮ್. ಅಂದ್ರೆ ಈಗ ಯಾವ ತರ ಹೇಳೋದು, ಒಂದು ಈಗ ಎಕ್ಸಾಂಪಲ್, ನೀವು ಬೆಂಗಳೂರಿಂದ ಮಂಗಳೂರಿಗೆ ಅರ್ಜೆಂಟ್ ಹೋಗ್ಬೇಕು, ಓಕೆ, ಫೋನ್ ಮಾಡ್ತೀರಾ ಇದು ಅರ್ಜೆಂಟ್ ನಂಗೆ ಬೆಂಗಳೂರಿಂದ ಮಂಗಳೂರಿಗೆ ಹೋಗ್ಬೇಕು ಅಂತ. ಟಿಕೆಟ್ ಮಾಡ್ತಾನೆ, ಟಾಟ್ ಅಂತ ಬರುತ್ತೆ. ಓಕೆ, ಸೊ ನೀವು ಏರ್ಪೋರ್ಟಿಗೆಲ್ಲ ಹೋಗಿ ರೀಚ್ ಆದಾಗ ಗೊತ್ತಾಗುತ್ತೆ ಮಂಗಳೂರಿಂದ ಬೆಂಗಳೂರು ಮಾಡಿದ್ದಾನೆ ಅಂತ. ಇದು ಒಂದು ಕತೆ. ಈ ತರ ಕತೆ 101 ಬೇಕಾದ್ರೂ ಸಿಗುತ್ತೆ. ಒಂದು ತೊಂದ್ರೆ ಅಂದ್ರೆ ತೊಂದ್ರೆ. ನಾ ಹೇಳಿದ್ನಲ್ವಾ ಆಗ ಸ್ವಲ್ಪ ಬಾಡಿ ಲ್ಯಾಂಗ್ವೇಜ್ ಮಿಕ್ಸ್ ಮಾಡಿದ್ದೀನಿ. ಇವಂದೆ ಹೀಗೆಲ್ಲ ನಿಲ್ತಿರ್ತಾನೆ, ಹೀಗೆಲ್ಲ ಯಾವ್ದು ಅದೆಲ್ಲ ಬಂದಿದೆ ಆ ಬಾಡಿ ಲ್ಯಾಂಗ್ವೇಜ್ ಮಾತ್ರ. ಇವಂದೇ ಬಾಡಿ ಲ್ಯಾಂಗ್ವೇಜ್. ಈಗ ಬಾರಿ ಡಿಸೆಂಟ್ ರಾಜಣ್ಣ ನೀವು ನನಗೆ ಎಡಕ್ಕಿಲ್ಲೇ ಅಂತಾನೆ, ಅಲ್ಲೋದ್ರೆ ಸುಮ್ಮನೆ ಕುತ್ಕಳಿ ಮಾರೆ ಅಂತಾನೆ. ಆತರ ಕ್ರಿಕೆಟ್ ಆಡ್ಬೇಕಾದ್ರೆ ನಾನು ಅವನಿಗೆ ಆ ವರ್ಡ್ ಯೂಸ್ ಮಾಡಿ, ನಾನು ವರ್ಡ್ ಡಿಗ್ರಿಲೇ ಬಿಟ್ಟಿದ್ದೇನೆ. ಅವನು ಏನೋ ಫ್ಲೋ ಅಲ್ಲಿ ಪಾಪ ಕ್ಯಾಮರಾ ಇಟ್ರು ಅಂತ ಏನ್ ವರ್ಡ್ ಯೂಸ್ ಮಾಡ್ತಾರೆ ಅದೇನೋ ವರ್ಡ್ ಅವ್ರು ಹೇಳಿದ್ರು ಬಿಡಿ. ಅದ್ ವರ್ಡ್ ಯೂಸ್ ಮಾಡಲ್ಲ ನಾನೀಗ, ಓಕೆ. ಡಿಗ್ರಿಲೇ ಬಿಟ್ಟಿದ್ದೀನಿ. ಬಟ್ ಜಗಳ ಅಂತೂ ಗೋಪಾಲ್ ಕೃಷ್ಣ ದೇಶಪಾಂಡೆ ಒಂದ್ಸಲ ಕ್ರಿಕೆಟ್ ಆಡಕ್ ಬಂದಿದ್ರು. ಅವರು ಆಡೋದ್ ನೋಡಿ, ಏನ್ರಿ ನೀವು ಏನ್ ವರ್ಲ್ಡ್ ಕಪ್ ಆಡ್ತಾ ಇದ್ರಿ, ಇಷ್ಟು ಯಾಕ್ರಿ ಸೀರಿಯಸ್ ಅಂತ. ಐ ಥಿಂಕ್ ಐ ಡೂ ಎವ್ರಿಥಿಂಗ್ ಪ್ಯಾಷನೇಟ್ಲಿ. ಕ್ರಿಕೆಟ್ ಅಂದ್ರೆ ಜಗಳ ಎಲ್ಲ ಆಡಿ ಎದುರುಗಡೆ ಅಳಬೇಕು ಬ್ಯಾಟ್ ಬಿಟ್ಟು, ಆ ತರ ಎಲ್ಲ ಮಾಡಿ ಆಮೇಲೆ ಒಟ್ಟಿಗೆ ಟೀ ಕೊಡ್ಕೊಂಡು ತಿಂಡಿ ತಿಂದು ಮತ್ತೆ ಆಯ್ತು ಸರಿ ಅಲ್ಲಿಗೆ. ಹಂಗಾದ್ರೆ ಹೋಗೋದ್ ಬಹಳ ಕಷ್ಟ ನಿಮ್ ಟೀಮಿಗೆ. ಸ್ಟ್ರಾಂಗ್ ಇರಬೇಕು. ನಾನು ಯಾವತ್ತೂ ಹೇಳ್ತೀನಿ, ಇವ್ರನ್ನೆಲ್ಲ ನಾನು ಬದುಕಿಗೆ ಪ್ರಿಪೇರ್ ಮಾಡ್ತಿದ್ದೀನಿ. ಲವ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.